ಪುರುಷರಲ್ಲಿ ಬರ್ತಕ್ಕಂಥ ಬಂಜೆತನ, ಮೇಲ್ ಇನ್ಫರ್ಟಿಲಿಟಿ, ಇದು ಯಾಕೆ ಬರುತ್ತೆ, ಹೇಗಿರುತ್ತೆ, ಇದಕ್ಕೆ ಯಾವ್ಯಾವ ಥರ ಔಷಧಿ ಇದೆ, ನೀವು ಮನೆಯಲ್ಲಿ ಏನೇನು ಮಾಡಬೇಕು, ಡೀಟೇಲಾಗಿ ತಿಳ್ಕೊಳ್ಳೋಣ. ಪುರುಷರಲ್ಲಿ ಬಂಜೆತನ ಬರೋದಕ್ಕೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟು ಸ್ಪರ್ಮ್, ವೀರ್ಯಾಣು ಅಂತ ಏನು ಹೇಳ್ತೀವಿ, ಅದು ಚೆನ್ನಾಗಿತ್ತು ಅಂತಂದರೆ ಯಾವುದೇ ಥರ ಪ್ರಾಬ್ಲಮ್ ಬರೋದಿಲ್ಲ. ಅದರಲ್ಲಿ ಯಾವಾಗ ಡಿಫೆಕ್ಟ್ ಶುರು ಆಗುತ್ತೆ ಆವಾಗ ಮಾತ್ರ ಇನ್ಫರ್ಟಿಲಿಟಿ ಆಗುತ್ತೆ. ಎಷ್ಟೊಂದು ದಂಪತಿಗಳು ನೋಡಿರ್ಬೋದು, ದೇವಸ್ಥಾನಗಳಿಗೆ ಹೋಗ್ತಾರೆ, ಹರಕೆ ಹೊತ್ಕೊಳ್ತಾರೆ, ಎಷ್ಟೆಲ್ಲ ಡಾಕ್ಟ್ರುಗಳ ಹತ್ರ ಹೋಗ್ತಾರೆ, ಎಷ್ಟೆಲ್ಲ ಟೆಸ್ಟ್ಗಳು ಮಾಡಿಸ್ತಾರೆ, ಎಲ್ಲ ನಾರ್ಮಲ್ ಇದ್ದು ಎಲ್ಲದಕ್ಕೂ ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ಮಕ್ಕಳಾಗೋದಿಲ್ಲ. ಆಮೇಲೆ ಇವನ್ IVF ಮಾಡಿದರೂ ಕೂಡ ಮಕ್ಕಳಾಗ್ತಾ ಇಲ್ಲ. ಬನ್ನಿ, ಇದಕ್ಕೆ ನಮ್ಮ ಶತಾಯುನಲ್ಲಿ ನಮ್ಮದು 120 ವರ್ಷ ನಮ್ಮದೇನು ಎಕ್ಸ್ಪೀರಿಯೆನ್ಸ್ ಇದೆ, ಇದರಿಂದ ಈ ಪುರುಷರಲ್ಲಿ ಬರ್ತಕ್ಕಂಥ ಬಂಜೆತನ ಯಾವ ಥರ ಚಿಕಿತ್ಸೆ ಕೊಡ್ತೀವಿ ಅಂತ ತಿಳ್ಕೊಳ್ಳೋಣ. ಮುಖ್ಯವಾಗಿ ಪುರುಷರಲ್ಲಿ ವೀರ್ಯಾಣು ಚೆನ್ನಾಗಿತ್ತು ಅಂತಂದರೆ ತೊಂದರೆ ಆಗೋದಿಲ್ಲ. ವೀರ್ಯಾಣುನಲ್ಲಿ ಪ್ರಾಬ್ಲಮ್ ಆಗಿದರೆ ಯಾವ್ಯಾವ ಥರ ಪ್ರಾಬ್ಲಮ್ಮು, ಸ್ಪರ್ಮ್ ಕೌಂಟು ಸರಿ ಇಲ್ಲದೆ ಇದ್ದರೆ, ಕೌಂಟ್ ಚೆನ್ನಾಗಿದ್ದರೆ ಕ್ವಾಲಿಟಿ ಆಫ್ ಸ್ಪರ್ಮ್ ಸರಿ ಇರಲಿಲ್ಲ ಅಂದರೆ, ಅಥವಾ ಅದರದ್ದು ಮೊಟಿಲಿಟಿ, ಅದ್ರ ಮೂಮೆಂಟ್ ಸರಿ ಇರಲಿಲ್ಲ ಅಂದರೆ, ಅಥವಾ ಡಿಫೆಕ್ಟೆಡ್ ಸ್ಪರ್ಮ್ ಇತ್ತು ಅಂತಂದರೆ, ಅಂದರೆ ಅದಕ್ಕೆ ಕೆಲವೊಂದು ಸರಿ ಹೆಡ್ ಇರೋದಿಲ್ಲ, ಕೆಲವೊಂದು ಸರಿ ಟೇಲ್ ಇರೋದಿಲ್ಲ, ಆ ಥರ ಡಿಫೆಕ್ಟೆಡ್ ಸ್ಪರ್ಮ್ ಇದ್ದರೆ, ಅಥವಾ ಅದರಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೆ, ಈ ಎಲ್ಲ ಕಾರಣಗಳಿಂದ ಪುರುಷರಲ್ಲಿ ವೀರ್ಯಾಣುವಿನ ತೊಂದರೆ ಬರುತ್ತೆ. ಎಲ್ಲದಕ್ಕೂ ಕೂಡ ನಮ್ಮ ಶತಾಯುನಲ್ಲಿ ಬೇರೆ ಬೇರೆ ಥರ ಚಿಕಿತ್ಸೆ ಇದೆ. ಹಾಗಾಗಿ ನಮ್ಮ ಹತ್ರ ಸಕ್ಸಸ್ ರೇಟು ತುಂಬ ಚೆನ್ನಾಗಿದೆ. ಯಾಕಂದರೆ ಎಷ್ಟೊಂದು IVF ಸೆಂಟ್ರ್ಗಳು ನಮ್ಮ ಹತ್ರ ಶತಾಯುನಲ್ಲಿ ಒಂದು ಸರಿ ಡಿಟಾಕ್ಸ್ ಮಾಡೋಕ್ಕೆ ಕಳಿಸ್ತಾರೆ IVF ಮಾಡೋಕ್ಕೆ ಮುಂಚೆ. ಎಷ್ಟೊಂದು ಸರಿ ಆ ಡಿಟಾಕ್ಸ್ ಮಾಡಿ ಕಳಿಸಿದ ಮೇಲೆ ನಾವು ಅವರು IVF ಇಲ್ಲದೇನೆ ನ್ಯಾಚುರಲಾಗಿ ಮಕ್ಕಳಾಗಿರೋದು ಕೂಡ ಉಂಟು ನಮ್ಮ ಹತ್ರ. ಹೆದರ್ಕೊಳ್ಳೋದು ಬೇಕಾಗಿಲ್ಲ, ಅದಕ್ಕೆ ತುಂಬ ಚೆನ್ನಾಗಿ ಚಿಕಿತ್ಸೆ ಇದೆ. ಈ ವೀರ್ಯಾಣುವಿನ ಪ್ರಾಬ್ಲಮ್ ಜೊತೆಗೆ ಇನ್ನೇನೇನು ಪುರುಷರಲ್ಲಿ ತೊಂದರೆ ಬರುತ್ತೆ ಅಂತಂದರೆ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ, ಅಥವಾ ಪ್ರಿಮೇಚುರ್ ಇಜಾಕ್ಯುಲೇಷನ್ ಅಂತ ಹೇಳ್ತೀವಿ, ಶೀಘ್ರ ಸ್ಖಲನ. ಇನ್ನೊಂದು ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಅಂತ ಹೇಳ್ತೀವಿ. ಪುರುಷರಲ್ಲಿ ಏನಾಗುತ್ತೆ, ಬಿಕಾಸ್ ಆಫ್ ಟೂ ಮಚ್ ಆಫ್ ಸ್ಟ್ರೆಸ್ಸು, ಟೆನ್ಷನ್ನು, ಈಗಿರ್ತಕ್ಕಂಥ ವರ್ಕ್ ಕಲ್ಚರಲ್ಲಿ ನಮಗೆ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಅಂತ ಹೇಳ್ತೀವಿ. ಈ ಎಲ್ಲ ಕಾರಣಗಳಿಗೂ ಬರ್ತಕ್ಕಂಥ ಪುರುಷರಲ್ಲಿ ಏನು ಬಂಜೆತನ ಇದೆ ಅದೆಲ್ಲದಕ್ಕೂ ಸಪ್ರೇಟ್ ಟ್ರೀಟ್ಮೆಂಟ್ ಇದೆ. ಎಲ್ಲದಕ್ಕೂ ಒಂದೇ ಥರ ವರ್ಕ್ ಆಗೋದಿಲ್ಲ. ನಾವು ಶತಾಯುನಲ್ಲಿ ಒಂದು ಫಿಲಾಸಫಿನ ಫಾಲೋ ಮಾಡ್ತೀವಿ. ಒಂದು ಬೀಜ ಗಿಡವಾಗಿ ಮರವಾಗಿ ಬೆಳಿಬೇಕಾದ್ರೆ ಏನೇನು ಬೇಕಾಗುತ್ತೆ, ಅದಕ್ಕೆ ಬೀಜ ಚೆನ್ನಾಗಿರಬೇಕು, ನೀರು ಚೆನ್ನಾಗಿರಬೇಕು, ಗಾಳಿ ಚೆನ್ನಾಗಿರಬೇಕು, ಬೆಳಕು ಚೆನ್ನಾಗಿರಬೇಕು, ಭೂಮಿ ಚೆನ್ನಾಗಿರಬೇಕು. ಇಲ್ಲಿ ಬೀಜ ಅಂದರೆ ಏನು ಬಂತು, ವೀರ್ಯಾಣು. ಹೆಣ್ಮಕ್ಕಳಲ್ಲಿ ಅಂಡಾಣು ಅಂತ ಹೇಳ್ತೀವಿ, ಗಂಡು ಮಕ್ಕಳಲ್ಲಿ ವೀರ್ಯಾಣು ಅಂತ ಹೇಳ್ತೀವಿ. ಅದು ಚೆನ್ನಾಗಿರಬೇಕು. ಆಮೇಲೆ ನಮ್ಮಲ್ಲಿ ರಿಪ್ರೊಡಕ್ಟಿವ್ ಆರ್ಗನ್ ಸರಿಯಾಗಿರಬೇಕು. ಭೂಮಿ, ಹೆಣ್ಮಕ್ಕಳಲ್ಲಿ ಯೂಟ್ರಸ್ ಚೆನ್ನಾಗಿರಬೇಕು, ಅವ್ರ ಸೈಕಲ್ ಚೆನ್ನಾಗಾಗಬೇಕು. ಮೂರನೇದು ನೀರು ಚೆನ್ನಾಗಿರಬೇಕು. ಈಗ ಲೇಡೀಸಲ್ಲಿ ನಾವು ಎಂಡೋಮೆಟ್ರಿಯಲ್ ಲೈನಿಂಗ್ ಸರಿ ಇರಬೇಕು, AMH ಲೆವೆಲ್ ಸರಿ ಇರಬೇಕು. ಗಂಡು ಮಕ್ಕಳಲ್ಲಿ ಸೆಮಿನಲ್ ಫ್ಲೂಯಿಡ್ ಸರಿ ಇರಬೇಕು. ಅದೇ ಥರ ಬೆಳಕು, ಗಾಳಿ ಅಂತ ಏನು ಹೇಳ್ತೀವಿ, ನರ್ವ್ ಸಪ್ಲೈ ಸರಿ ಇರಬೇಕು. ಅಲ್ಲಾಗ್ತಕ್ಕಂಥ ಹಾರ್ಮೋನಲ್ ಬ್ಯಾಲೆನ್ಸ್ ಸರಿಯಾಗಿರಬೇಕು, ಹಾರ್ಮೋನಲ್ ಮೂಮೆಂಟ್ ಚೆನ್ನಾಗಿರಬೇಕು. ಇದೆಲ್ಲ ಸರಿ ಇತ್ತು ಅಂತಂದರೆ 100% ಮಗು ಆಗುತ್ತೆ. ನಾವು ನಮ್ಮ ಶತಾಯುನಲ್ಲಿ ಇದೇ ಕಾನ್ಸೆಪ್ಟನ್ನ ಇಟ್ಕೊಂಡು ಯಾರಿಗೆ ಮಕ್ಕಳಿಲ್ಲ ಅವರನ್ನು ನಾವು ಕಂಪ್ಲೀಟಾಗಿ ಫಸ್ಟು ಡಯಾಗ್ನೋಸಿಸ್ ಮಾಡೋಕ್ಕೆ ಎಲ್ಲ ಟೆಸ್ಟ್ ರಿಪೋರ್ಟ್ ತರಕ್ಕೆ ಹೇಳ್ತೀವಿ. ರಿಪೋರ್ಟ್ಸ್ ನೋಡಿಬಿಟ್ಟು ಏನು ಡಿಫೆಕ್ಟ್ ಇದೆ, ಮೇಲಲ್ಲಿ ಪುರುಷರಲ್ಲಿ ತೊಂದರೆ ಇದೆಯಾ, ಮಹಿಳೆಯರಲ್ಲಿ ತೊಂದರೆ ಇದೆಯಾ, ಪುರುಷರಲ್ಲಿದ್ದರೆ ಕೌಂಟ್ ಪ್ರಾಬ್ಲಮ್ ಇದೆಯಾ, ಅಥವಾ ಅವರಲ್ಲಿರ್ತಕ್ಕಂಥ ಹಾರ್ಮೋನು, ಪುರುಷರಲ್ಲಿರ್ತಕ್ಕಂಥ ಹಾರ್ಮೋನ್ ಟೆಸ್ಟೆಸ್ಟರಾನ್ ಏನು ವೇರಿಯೇಷನ್ ಆಗುತ್ತೆ, ಅದಕ್ಕೆ ಬೇರೆ ಥರನೇ ಟ್ರೀಟ್ಮೆಂಟ್ ಇದೆ ನಮಗೆ. ಪ್ರೊಜೆಸ್ಟ್ರಾನ್ ವೇರಿಯೇಷನ್ ಆದರೆ ಇದೆಲ್ಲ ಹಾರ್ಮೋನ್ಗೆ ಬೇರೆ ಥರ ಚಿಕಿತ್ಸೆ ಇದೆ. ಪುರುಷರಲ್ಲಿ ಸ್ಪರ್ಮ್ ಕೌಂಟ್ ಇದ್ದರೆ ಅದಕ್ಕೆ ಬೇರೆ ಥರ ಇದೆ, ಪ್ರಿಮೇಚುರ್ ಇಜಾಕ್ಯುಲೇಷನ್ನು, ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದ್ದರೆ ಅದಕ್ಕೆ ಬೇರೆ ಬೇರೆ ಥರ ಚಿಕಿತ್ಸೆ ಇದೆ. ಇನ್ನು ಮಹಿಳೆಯರಲ್ಲಿ ಬಂದಾಗೆ ಅವರಲ್ಲಿ ಅಂಡಾಣು ಬಿಡುಗಡೆ ಆಗ್ತಾ ಇದೆಯಲ್ವಾ, ಬಿಡುಗಡೆ ಆಗಿರೋದು ಕ್ವಾಲಿಟಿ ಚೆನ್ನಾಗಿದೆಯಾ ಇಲ್ವಾ, ಪೀರಿಯಡ್ಸ್ ರೆಗ್ಯುಲರ್ ಆಗ್ತಾ ಇದೆಯಾ ಇಲ್ವಾ, PCOD ಪ್ರಾಬ್ಲಮ್ ಏನಾದರೂ ಇದೆಯಾ, ಅಥವಾ ಎಂಡೋಮೆಟ್ರಿಯಲ್ ಲೈನಿಂಗು ಬೆಳೀತಾ ಇಲ್ಲ ಚೆನ್ನಾಗಿ ಅಂದರೆ, AMH ಲೆವೆಲ್ಲು ವೇರಿಯೇಷನ್ ಆಗ್ತಾ ಇದ್ದರೆ, ಇದು ಎಲ್ಲದಕ್ಕೂ ನಾವು ಕುಲಂಕುಷವಾಗಿ
ಒಂದು ಡಯಾಗ್ನೋಸಿಸ್ ಮಾಡಿದ ಮೇಲೆ ಅದಕ್ಕೆ ಸ್ಪೆಸಿಫಿಕ್ಕಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ಹಾಗಾಗಿ ನಿಮಗೆ ಶತಾಯುವಿನಲ್ಲಿ ಮಕ್ಕಳಾಗೋದಕ್ಕೆ ಸಕ್ಸಸ್ ರೇಟು ತುಂಬ ಚೆನ್ನಾಗಿದೆ. ನಾನು ಆವಾಗೇ ಹೇಳಿದ್ದೆ, ಎಷ್ಟೊಂದು ಗೈನಕಾಲಜಿಸ್ಟು ಅವ್ರ ಹತ್ರ IVF ಮಾಡೋಕ್ಕೆ ಮುಂಚೆ ನಮ್ಮ ಹತ್ರ ಟ್ರೀಟ್ಮೆಂಟ್ ಕಳಿಸ್ತಾರೆ. ನಾವು ಏನು ಮಾಡ್ತೀವಿ ಇದಕ್ಕೆಲ್ಲ ಅಂತಂದರೆ, ಫಸ್ಟು ಬಾಡಿನಲ್ಲಿ ಯಾವಾಗೇ ಆಗಲಿ pH ಲೆವೆಲ್ ಹೆಚ್ಚಿಗೆ ಆಗ್ತಾ ಬಂತು ಅಂತಂದರೆ, ಅಂದರೆ ಬಾಡಿನಲ್ಲಿ ಉಷ್ಣ ಜಾಸ್ತಿ ಆಗ್ತಾ ಬಂತು, pH ಲೆವೆಲ್ ಹೆಚ್ಚಿಗೆ ಆಯಿತು, ಅಥವಾ ಅದಕ್ಕೆ ನಾವು ಆ್ಯಸಿಡಿಕ್ ಲೆವೆಲ್ ಇನ್ಕ್ರೀಸ್ ಆಯಿತು ಅಂದರೆ ಕ್ವಾಲಿಟಿ ಸ್ಪರ್ಮು ಬೆಳೆಯೋದಿಲ್ಲ. ಲೇಡೀಸಲ್ಲಿ ಎಗ್ ಸರಿಯಾಗಿ ಬೆಳೀತಾ ಇರೋದಿಲ್ಲ. ಅದನ್ನು ಫಸ್ಟು ನ್ಯೂಟ್ರಲೈಸ್ ಮಾಡೋಕ್ಕೆ ಅಂತಲೇ ನಾವು ಫರ್ಟಿಲಿಟಿ ಡಿಟಾಕ್ಸ್ ಅಂತ ಒಂದಿದೆ. ಈ ಫರ್ಟಿಲಿಟಿ ಇನ್ಕ್ರೀಸ್ ಆಗೋಕ್ಕೇ ಈಗ ಭೂಮಿನ ನಾವು ಬೀಜ ಬಿತ್ತಕ್ಕೆ ಮುಂಚೆ ಏನು ಮಾಡ್ತೀವಿ, ಅದನ್ನು ನೇಗಿಲಲ್ಲಿ ಅಥವಾ ಟ್ರ್ಯಾಕ್ಟರ್ ಹೊಡೆದ್ಬಿಟ್ಟು ಆ ಮಣ್ಣೆಲ್ಲ ಫಲವತ್ತಾಗಿ ಮಾಡ್ತೀವಿ ನೋಡಿ, ಅದೇ ಥರ ಈ ಡಿಟಾಕ್ಸ್ನ ಮಾಡ್ತೀವಿ. ಈ ಡಿಟಾಕ್ಸ್ ಮಾಡಿದ ಮೇಲೆ ಏನಾಗುತ್ತೆ, ನಿಮ್ಮ ಬಾಡಿನಲ್ಲಿ ಅಕ್ಸೆಪ್ಟೆನ್ಸು ತುಂಬ ಚೆನ್ನಾಗಾಗುತ್ತೆ, ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ, ಪ್ಲಸ್ ನಿಮ್ಮದು ನಾರ್ಮಲ್ಲು ಈ ಸ್ಪರ್ಮ್ಸ್ ಏನಿದೆ, ಎಗ್ ರಿಲೀಸಿಂಗ್ ಏನು ನಿಮ್ಮದು ಕೆಪಾಸಿಟಿ ಇದೆ ಬಾಡಿದು, ಅದು ಇನ್ಕ್ರೀಸ್ ಆಗಿಬಿಡುತ್ತೆ. ಈ ಫರ್ಟಿಲಿಟಿ ಡಿಟಾಕ್ಸ್ ಜೊತೆಗೆ ನಾವು ಕೆಲವೊಂದು ಬೇರೆ ಬೇರೆ ಥರ ಟ್ರೀಟ್ಮೆಂಟ್, ಈಗ ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿ, ಪ್ರಿಮ್ಯಾಚುರ್ ಇಜಾಕ್ಯುಲೇಷನ್ನು, ಎರೆಕ್ಟೈಲ್ ಡಿಸ್ಫಂಕ್ಷನ್ ಇತ್ತು ಅಂದರೆ ಅದಕ್ಕೆ ಬೇರೆ ಥರ ನರ್ವೈನ್ ಸ್ಟೆಬಿಲಿಟಿ ಬರೋಕ್ಕೆ, ಅಂದರೆ ನರಗಳಲ್ಲಿರ್ತಕ್ಕಂಥ ದೌರ್ಬಲ್ಯ ಸರಿ ಮಾಡೋದಕ್ಕೆ ಬೇರೆ ಬೇರೆ ಥರ ಪಂಚಕರ್ಮ ಚಿಕಿತ್ಸೆಗಳಿದೆ. ಬಸ್ತಿ ಇದೆ, ಉತ್ತರ ಬಸ್ತಿ ಅಂತಿದೆ, ಶಿರೋಧಾರ ಇದೆ. ಇದೆಲ್ಲ ಚಿಕಿತ್ಸೆಗಳು ಕೂಡ ನಾವು ನಿಮ್ಗೆ ಯಾವ್ದು ಬೇಕಾಗುತ್ತೆ ಅದನ್ನು ಮಾತ್ರ ನಾವು ಸೆಲೆಕ್ಟ್ ಮಾಡಿ ಮಾಡ್ತಾ ಇರ್ತೀವಿ. ನಿಮಗೆ ಒಂದು 3 to 6 ಮಂತ್ಸ್ ಅಥವಾ ಮ್ಯಾಕ್ಸಿಮಮ್ 9 ಮಂತ್ಸಲ್ಲಿ ಮಗು ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ ನಿಮಗೆ. ಇದು ಮೇಲಲ್ಲಿ ಬಂದಾಗ. ಫೀಮೇಲಲ್ಲಿ ಬಂದಾಗೂ ಕೂಡ ಎಂಡೋಮೆಟ್ರಿಯಲ್ ಲೈನಿಂಗ್ ಇರ್ಬೋದು, AMH ಇರ್ಬೋದು, ಅಥವಾ ಅವರಲ್ಲಿರ್ತಕ್ಕಂಥ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, PCOD ಇರ್ಬೋದು, ಓವರ್ ವೇಟು, ಒಬೆಸಿಟಿ ಇರ್ಬೋದು, ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ಬೋದು. ಇದು ಪ್ರತಿಯೊಂದಕ್ಕೂ ಕೂಡ ನಾವು ಶತಾಯುವಿನಲ್ಲಿ ಈ ಬಂಜೆತನ ಚಿಕಿತ್ಸೆಗೆ ಬಂದಾಗೆ ಇಬ್ಬರು ದಂಪತಿಗಳಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ನಮ್ಮಲ್ಲಿ ಈ ಮಕ್ಕಳಾಗೋದಕ್ಕೆ ಅಂತಲೇ ಒಂದು ಸಂತತಿ ಬಿಂದು ಅಂತ ಒಂದು ಔಷಧಿ ಇದೆ. ಅದು ನಾವು ಸಂತತಿ ಬಿಂದು ಅನ್ನೋ ಔಷಧಿ ಉಚಿತವಾಗಿ ಕೊಡ್ತೀವಿ. ಅದು ಪೀರಿಯಡ್ಸ್ ಟೈಮಲ್ಲಿ ಕೊಟ್ಟರೆ ಬರ್ತಕ್ಕಂಥ ಎಗ್ಗು ಚೆನ್ನಾಗಿರುತ್ತೆ. ಇಲ್ಲಿ ಕ್ವಾಲಿಟಿ ಸ್ಪರ್ಮ್ ಇತ್ತು ಅಂತಂದರೆ ಮಗು ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. ಸೊ ಈ ಥರ ಒಂದು ಚಿಕಿತ್ಸೆ ಇರೋದರಿಂದ ಯಾವುದೇ ಥರ ಪುರುಷರಲ್ಲಿರೋ ತೊಂದರೆ ಇರ್ಬೋದು, ಮಹಿಳೆಯರಲ್ಲಿರ್ತಕ್ಕಂಥ ತೊಂದರೆ ಇರ್ಬೋದು, ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಕೆಳಗಡೆ ಬರ್ತಾ ಇರೋ ನಂಬರ್ಗೆ ನೀವು ಇಲ್ಲಿವರೆಗೆ ಮಾಡಿಸಿರೋ ರಿಪೋರ್ಟು ವಾಟ್ಸಪ್ಪಲ್ಲಿ ಕಳಿಸ್ತು ಅಂತಂದರೆ ನಮ್ಮ ಹತ್ರ ನುರಿತ ವೈದ್ಯರಿದ್ದಾರೆ, ತುಂಬ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇದ್ದಾರೆ. ಫೋನ್ ಕಾಲಲ್ಲಿ ನಿಮಗೆ ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿಬಿಟ್ಟು ಡೀಟೇಲಾಗಿ ಅನಾಲಿಸಿಸ್ ಮಾಡ್ತಾರೆ. ನಿಮಗೆ ಎಕ್ಸಾಕ್ಟಾಗಿ ಏನು ಪ್ರಾಬ್ಲಮ್ ಇದೆ, ಅದಕ್ಕೆ ಯಾವ ಥರ ಚಿಕಿತ್ಸೆ ಕೊಡ್ಬೋದು, ಯಾವ ಥರ ಚಿಕಿತ್ಸೆ ಕೊಟ್ಟರೆ ಯಾವ ಥರ ಇದಕ್ಕೆ ರಿಸಲ್ಟ್ ಬರುತ್ತೆ, ಕರೆಕ್ಟಾಗಿ ನಿಮಗೆ ಗೈಡ್ ಮಾಡ್ತಾರೆ. ನೀವು ತುಂಬ ವರ್ಷ ವೆಯ್ಟ್ ಮಾಡೋದು ಬೇಕಾಗಿಲ್ಲ. ನಮ್ಮ ಹತ್ರ ಎಷ್ಟೊಂದು ಲೈವ್ ಟೆಸ್ಟಿಮೋನೀಸ್ ಇದೆ. ಅಂದರೆ ಮಕ್ಕಳಾಗಿರೋರು ಅವ್ರ ಅನುಭವವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ನೀವು ನೋಡಿರ್ಬೋದು, ನಮ್ಮಲ್ಲಿ 0 ಕೌಂಟ್ ಅಝೂಸ್ಪರ್ಮಿಯಾ ಅಂತ ಹೇಳ್ತೀವಿ, 0 ಕೌಂಟ್ ಇದ್ದವ್ರು ಕೂಡ ಬಂದಿದ್ದರು. ಅದು ಮೆಡಿಕಲಲ್ಲಿ ಇಟ್ಸ್ ಇಂಪಾಸಿಬಲ್ ಒನ್. ಬಟ್ ನಾವು ಆವಾಗ ಟೆಸ್ಟಿಕ್ಯುಲರ್ ಬಯಾಪ್ಸಿ ಮಾಡಿಸಿ ಅಲ್ಲಿ ಏನಾದರೂ ಸೆಲ್ ಇದೆಯಾ, ಆ ಸೆಲ್ಲನ್ನು ಬೆಳೆಸ್ಬೋದಾ, ಅಲ್ಲಿಂದ ಸ್ಪರ್ಮ್ ಉತ್ಪತ್ತಿ ಆಗುತ್ತಾ, ಆ ಥರ ಟ್ರೀಟ್ಮೆಂಟ್ ಕೊಟ್ಟಾಗೆ ಸಕ್ಸಸ್ ರೇಟಾಗಿ ಈಗ ಅವರಿಗೆ ಮಗು ಇದೆ. ಅದೇ ಥರ ಎಷ್ಟೊಂದು ಜನಕ್ಕೆ ಇವನ್ನು ಕೌಂಟ್ ಎಷ್ಟು ಲೋ ಇತ್ತು ಅಂತಂದರೆ ನಾಟ್ ಇವನ್ 2%, ಅಲ್ಲಿಂದ ನಾವು ಅದನ್ನು 60-70% ಕೌಂಟ್ ಇನ್ಕ್ರೀಸ್ ಮಾಡಿಬಿಟ್ಟು ಸ್ಪರ್ಮ್ ಕೌಂಟ್ನ ಇನ್ಕ್ರೀಸ್ ಮಾಡಿಬಿಟ್ಟು ಮಗು ಆಗೋದ್ರಲ್ಲಿ ಹೆಲ್ಪ್ ಆಗಿರೋದು ಕೂಡ ಇದೆ. ಆಮೇಲೆ ಹೆಣ್ಮಕ್ಕಳಲ್ಲಿ ಬರ್ತಕ್ಕಂಥ ಬಂಜೆತನಕ್ಕೂ ಕೂಡ ನುರಿತ ಮಹಿಳಾ ವೈದ್ಯರೇ ಇದ್ದಾರೆ ನಮ್ಮ ಹತ್ರ. ಅವರು ಕರೆಕ್ಟಾಗಿ ಕನ್ಸಲ್ಟೇಷನ್ ಮಾಡಿಬಿಟ್ಟು ನಿಮಗೆ ಕರೆಕ್ಟಾಗಿ ಅದಕ್ಕೆ ಚಿಕಿತ್ಸೆ ಕೊಡ್ತಾರೆ. ಸೊ ಮೇಲಲ್ಲಿ ಬರ್ತಕ್ಕಂಥ ಇನ್ಫರ್ಟಿಲಿಟಿ ತುಂಬ ಜನ ಸಂಕೋಚ ಪಟ್ಕೊಳ್ತಾರೆ, ತುಂಬ ಜನ ಹೆದರ್ಕೊಳ್ತಾರೆ, ಡಾಕ್ಟ್ರ್ ಹತ್ರ ಓಪನ್ ಅಪ್ ಆಗೋದಿಲ್ಲ, ಬೇರೆ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳೋದಿಲ್ಲ, ಹಾಗೇ ಸಫರ್ ಆಗ್ತಾ ಇರ್ತಾರೆ. ನಮ್ಮ ಹತ್ರ 10 IVF ಫೇಲ್ ಆಗಿರೋದು, 10 ಸರಿ IVF ಫೇಲ್ ಆಗಿರೋದು ಸಕ್ಸಸ್ ಆಗಿದೆ. ಅದೇ ಥರ IVF ಇರ್ಬೋದು ಅಥವಾ IUI ಇರ್ಬೋದು, ಯಾವುದೇ ಥರ ಟ್ರೀಟ್ಮೆಂಟು ಫೇಲ್ ಆಗಿದ್ದರೂ ಕೂಡ ನಮ್ಮಲ್ಲಿ ಸಕ್ಸಸ್ ರೇಟ್ ಇದೆ. ಅದರಲ್ಲೂ ನಿಮಗೆ ಸ್ಟಾರ್ಟಿಂಗಲ್ಲೇ ನೀವು ಬಂತು ಅಂತಂದರೆ 100% ಆಗಿ ಶೋರ್ ಶಾರ್ಟಾಗಿ ಮಕ್ಕಳಿಗೆ ಚಿಕಿತ್ಸೆನ ಕೊಡ್ಬೋದು. ಅಂದರೆ ಮಕ್ಕಳಾಗೋಕ್ಕೆ ಔಷಧಿನ ಕೊಡ್ತೀವಿ ನಾವು. ನಿಮಗೇನಾದರೂ ಮಕ್ಕಳಿಂದ ಆಗೋಕ್ಕೆ ತೊಂದರೆ ಆಗ್ತಾಯಿದೆ, ಮದುವೆಯಾಗಿ 2 ವರ್ಷಕ್ಕಿಂತ ಜಾಸ್ತಿ ಆಗಿದೆ ಅಂದರೆ ಆದಷ್ಟು ಬೇಗ ನಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಳ್ಳಿ, ಮಗು ಪಡ್ಕೊಳ್ಳಿ.
ಕ್ಲಿನಿಕ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದ್ರೂ ಒಬೆಸಿಟಿ, ಡಯಾಬಿಟಿಸ್